ವನ್ನು ಕೊಡ್ತೀನಿ. ಇವತ್ತು ಕೂಡ NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2 ಸಮಾಜ ವಿಜ್ಞಾನದಲ್ಲಿ 4ನೆಯ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪಾಠದಲ್ಲಿ 4ನೇ ಭಾಗದಲ್ಲಿ 30 ಕ್ವೆಶ್ಚನ್ಸ್ಗಳನ್ನು ತಂದಿದ್ದೀನಿ. ಈ ಮೊದಲಿನ ಭಾಗ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ NMMS ಪರೀಕ್ಷೆ 2022-23 SS ಇದೆ ಮತ್ತು ಸೈನ್ಸ್ ಇದೆ, ಅವೆರಡೂ ಕೂಡ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಸ್ಟಡಿ ವಿತ್ ಪರ್ಸನ್, ಅದಕ್ಕೂ ಕೂಡ ಬಂದು ಜಾಯಿನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 4ನೇ ಭಾಗದಲ್ಲಿ ಇನ್ನಷ್ಟು 30 ಪ್ರಶ್ನೆಗಳನ್ನು. ಪ್ರಶ್ನೆ 81, ಉತ್ತರದಿಂದ ಏಜಿಯನ್ ಸಮುದ್ರಕ್ಕೆ ಬಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡಿದ್ರೆ ಗ್ರೀಕರು. ಸೊ ಉತ್ತರದಲ್ಲಿ ಏಜಿಯನ್ ಸಮುದ್ರ ಇತ್ತು, ಏಜಿಯನ್ ಸಮುದ್ರದಿಂದನೇ ಗ್ರೀಕರು ಬರ್ತಾರೆ. ಗ್ರೀಕರ ಸಮೂಹಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಗ್ರೀಕರ 3 ಸಮೂಹಗಳು ಬರ್ತವೆ. 1 ಅಕಿಯನ್ನರು, 2 ಅಯೋನಿಯನ್ನರು, 3 ಡೋರಿಯನ್ನರು ಅಂತಕ್ಕಂಥದ್ದು ರೈಟ್ ಆನ್ಸರ್. 3 ಗ್ರೀಕರು ಮೂಲತಃ ಯಾವ ಸಮುದಾಯಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಸೊ ಗ್ರೀಕರು ಮೂಲತಃ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ. ಗ್ರೀಕರು ಯಾವ ಯಾವ ವೃತ್ತಿಗಳಲ್ಲಿ ತೊಡಗಿದ್ದರು ಅಂದರೆ ಗ್ರೀಕರು ತಮ್ಮ ದೈನಂದಿನ ಜೀವನವನ್ನು ನಡೆಸುವ ಸಲುವಾಗಿ ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು. ಕೃಷಿ ಮತ್ತು ಪಶುಸಂಗೋಪನೆಯಲ್ಲಿ ಸೊ ಗ್ರೀಕರು ಏನು ಮಾಡಿದ್ರಪ್ಪ ಅಂದ್ರೆ ತೊಡಗಿದ್ರು. ಗ್ರೀಕರ ಕಾಲದಲ್ಲಿ ವ್ಯಾಪಾರ ಯಾವುದರ ಮೂಲಕ ನಡೀತಾ ಇತ್ತು. ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಮತ್ತು ವಿಶೇಷ ಇದೆ. ಏನಪ್ಪ ಅಂದರೆ ವಸ್ತು ವಿನಿಮಯ ಅಂತ ಕರೀತಾರೆ. ವಸ್ತುಗಳನ್ನು ತೆಗೆದುಕೊಳ್ಳೋದು ಮತ್ತು ವಸ್ತುಗಳನ್ನು ಕೊಡುವುದರ ಮೂಲಕ ವ್ಯಾಪಾರ ಗ್ರೀಕರ ಕಾಲದಲ್ಲಿ ನಡೀತಿತ್ತು. ಯುದ್ಧ, ಸಾಹಸ ಮತ್ತು ಆಕ್ರಮಣಗಳು ಯಾರ ಬದುಕಿನ ಸಂಭ್ರಮಗಳು ಆಗಿದ್ದವು. ಸೊ ಗ್ರೀಕರು. ಸೊ ವಿಶೇಷವಾಗಿ ಹೇಳ್ತಾರೆ ಅಂದರೆ ಗ್ರೀಕರ ಕಾಲದಲ್ಲಿ ಯುದ್ಧ ಆಗಲಿ, ಸಾಹಸಗಳಾಗಲಿ ಅಥವಾ ಆಕ್ರಮಣಗಳು ಅವ್ರಿಗೆ ಬಹಳಷ್ಟು ಜೀವನದಲ್ಲಿ ಖುಷಿಯನ್ನು ತಂದು ಕೊಡ್ತೀವಿ, ಇವೆಲ್ಲ ಖುಷಿಯ ಸಂಗತಿಗಳಂತೆ ಅವರು ಅಂದ್ಕೊಂಡಿದ್ರು. ಪ್ರಶ್ನೆ 87, ಗ್ರೀಕರು ತಮ್ಮ ದೇವರುಗಳು ಯಾವ ಬೆಟ್ಟದ ಮೇಲೆ ವಾಸವಾಗಿದ್ದಾರೆ ಅಂತ ನಂಬಿದ್ರು. ಸೊ ಒಲಂಪಸ್ ಅಂತ ಒಂದು ಬರ್ತದೆ, ಸ್ವಲ್ಪ ಅದನ್ನ ನೆನಪಿಟ್ಕೊಡ್ರಿ. ಆ ಒಲಂಪಸ್ ಏನಪ್ಪ ಅಂತಂದ್ರೆ ಸೊ ಗ್ರೀಕರು ತಮ್ಮ ದೇವರುಗಳು ಈ ಒಲಂಪಸ್ ಬೆಟ್ಟದ ಮೇಲೆ ಇದ್ದಾನೆ ಅಂತ ನಂಬಿದ್ರು. ಗ್ರೀಕರ ಕಾಲದಲ್ಲಿ ಪ್ರಾರ್ಥಿಸಲು ಇವರು ಇರಲಿಲ್ಲ. ವಿಶೇಷ ಇದೆ ಏನಪ್ಪ ಅಂದ್ರೆ ಸೊ ಗ್ರೀಕರ ಕಾಲದಲ್ಲಿ ಎಲ್ಲೂ ಕೂಡ ಪುರೋಹಿತರು ಕಾಣಬರೋದಿಲ್ಲ. ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಯಾರು ಮಾಡ್ತಾರಂತೆ ಮುಂದಿನ ಕ್ವಶನ್ ಇದೆ. ಬಟ್ ಗ್ರೀಕರ ಕಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಪುರೋಹಿತರು ಇರಲಿಲ್ಲ ಅಂತಕ್ಕಂಥದ್ದು ವಿಶೇಷ. ಗ್ರೀಕರ ಕಾಲದಲ್ಲಿ ಸಮಸ್ತ ಜನರ ಪರವಾಗಿ ಪ್ರಾರ್ಥಿಸುತ್ತಿದ್ದವರು ಯಾರು? ಎಸ್, ಇಡೀ ರಾಜ್ಯದ ಏಳಿಗೆಗಾಗಿ, ಇಡೀ ರಾಜ್ಯದ ಜನತೆಯ ಕಲ್ಯಾಣಕ್ಕಾಗಿ. ಎಸ್, ಸೊ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ರಾಜ ಅಂತ ಹೇಳ್ತಾರೆ. ಗ್ರೀಸ್ ದೇಶದ ಮೆಸೆಡೋನಿಯಾದ ರಾಜ ಯಾರು? ಗ್ರೀಸ್ನಲ್ಲಿ ಒಂದು ಪ್ರಾಂತ ಬರ್ತದೆ ಮೆಸೆಡೋನಿಯಾ ಅಂತ. ಆ ಮೆಸೆಡೋನಿಯಾದ ರಾಜನ ಯಾರಾಗಿದ್ದಪ್ಪ ಅಂದ್ರೆ ಅಲೆಕ್ಸಾಂಡರ್ ಆಗಿದ್ದ. ಅಲೆಕ್ಸಾಂಡರ್ನ ಗುರು ಯಾರು? ಇದು ಇಂಪಾರ್ಟೆಂಟ್ ಇದೆ. ಅಲೆಕ್ಸಾಂಡರ್ನ ಗುರು ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾದಲ್ಲಿ ಮರಣ ಹೊಂದಿದ ರಾಜ ಯಾರು? ನೋಡಿ, ಭಾರತದ ಗಡಿಯಲ್ಲಿ ಹೋರಾಡ್ತಾನೆ ಮತ್ತೆ ಮರಳಿ ಹೋಗುವಾಗ ಈತ ಬ್ಯಾಬಿಲೋನಿಯಾದಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮರಣ ಹೊಂದುತ್ತಾನೆ. ಈ ರಾಜ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ಅಂತಕ್ಕಂಥದ್ದು. ಇದು ಇಂಪಾರ್ಟೆಂಟ್ ಇದೆ. ಒಲಿಂಪಿಕ್ ಆಟಗಳು ಎಷ್ಟು ವರ್ಷಗಳಿಗೊಮ್ಮೆ ನಡೀತಾವೆ? ಸೊ ಒಲಿಂಪಿಕ್ ಆಟಗಳು 4 ವರ್ಷಗಳಿಗೊಮ್ಮೆ ನಡೀತವೆ. ಇದು ಗ್ರೀಕರ ಒಂದು ವಿಶೇಷವಾಗಿ ಕೊಡುಗೆ ಅಂತಾನೆ ಹೇಳ್ತಾರೆ. ಪ್ರಾಚೀನ ರೋಮನ್ನರ ನಾಗರಿಕತೆಯ ಕುರುಹುಗಳು ಯಾವ ದೇಶದಲ್ಲಿ ಪತ್ತೆ ಆಗಿವೆ? ಸೊ ಪ್ರಾಚೀನ ಅಂದರೆ ಗತಕಾಲದ ರೋಮನ್ ನಾಗರಿಕತೆಯ ಗುರುತುಗಳು ನಮಗೆ ಯಾವ ದೇಶದಲ್ಲಿ ಕಾಣ್ತಾವಪ್ಪ ಅಂದ್ರೆ ಅದು ಇಟಲಿ ದೇಶ ಅಂತಕ್ಕಂಥದ್ದು. ರೋಮನ್ನರ ಕಾಲದ ರಾಜಕೀಯ ಸಲಹಾ ಸಂಸ್ಥೆಗಳು ಯಾವುವು? ಸೊ ರೋಮನ್ನರ ಕಾಲದಲ್ಲಿ ರಾಜಕೀಯವಾಗಿ ಸಲಹೆಗಳನ್ನು ಕೊಡಲಿಕ್ಕೆ 2 ಸಂಸ್ಥೆಗಳು ಇದ್ದು. ಒಂದು ಅಸೆಂಬ್ಲಿ, ಇನ್ನೊಂದು ಸೆನೆಟ್ ಅಂತ. ಈ ಅಸೆಂಬ್ಲಿ ಮತ್ತು ಸೆನೆಟ್ ಇವೆರಡೂ ಕೂಡ ಏನಾಗ್ತಿದ್ವಪ್ಪ ಅಂದ್ರೆ ರೋಮನ್ ಕಾಲದಲ್ಲಿ ರಾಜಕೀಯವಾಗಿ ಸಲಹೆಗಳನ್ನು ಕೊಡ್ತಾ ಇದ್ರು. ಅತಿ ಪ್ರಭಾವಿ ಮತ್ತು ಪ್ರತಿಷ್ಠಿತ ಸಭೆ ಯಾವುದಾಗಿತ್ತು? ಆ ಅಸೆಂಬ್ಲಿ ಮತ್ತು ಸೆನೆಟ್ ಅಂತಕ್ಕಂಥ 2 ಇರ್ತಾವ. ಬಟ್ ಅಸೆಂಬ್ಲಿ ಮತ್ತು ಸೆನೆಟ್ ಎರಡರಲ್ಲಿ ನೋಡಿದಾಗ ಯಾವುದು ಬಹಳಷ್ಟು ಪ್ರಭಾವಿ ಮತ್ತು ಪ್ರತಿಷ್ಠಿತ ಇತ್ತಂದ್ರೆ ಅದು ಸೆನೆಟ್ ಅಂತ ಕರೀತಾರೆ. 97, ರೋಮನ್ ಸಾಮ್ರಾಜ್ಯದಲ್ಲಿನ 2 ವರ್ಗಗಳು ಯಾವುವು? ಮುಖ್ಯವಾಗಿ ರೋಮನ್ ಸಾಮ್ರಾಜ್ಯದಲ್ಲಿ 2 ವರ್ಗಗಳು ಬರ್ತವೆ. ಒಂದನೇದು ಪೆಟ್ರಿಷಿಯನರ್ ಅಂತ ಬರ್ತಾರೆ, ಎರಡನೇದು ಪ್ಲೇಬಿಯನ್ನರು ಅಂತ ಬರ್ತಾರೆ. ಈ ಪೆಟ್ರಿಷಿಯನರು ಮತ್ತು ಪ್ಲೇಬಿಯನ್ನರು ಇಬ್ಬರೂ ಕೂಡ ಏನಪ್ಪ ಅಂದರೆ 2 ವರ್ಗದವರು ರೋಮನ್ ಸಾಮ್ರಾಜ್ಯದಲ್ಲಿನ 2 ವರ್ಗಗಳೇ ಪಂಗಡಗಳೇ ಆಗಿದ್ದವು. ರೋಮನ್ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಿತ ಯಾರಾಗಿದ್ದರು? ಎಸ್, ಪೆಟ್ರಿಷಿಯನರು ಬರ್ತಾರೆ, ಪ್ಲೇಬಿಯನ್ನರು ಬರ್ತಾರೆ. ಈ ಪೆಟ್ರಿಷಿಯನ್ ಮತ್ತು ಪ್ಲೇಬಿಯನರಲ್ಲಿ ಬಹಳ ಪ್ರತಿಷ್ಠೆಯನ್ನು ಹೊಂದಿದವರು ಅಂದರೆ ಪೆಟ್ರಿಷಿಯನ್ನರು.
ರೋಮನ್ ಸಾಮ್ರಾಜ್ಯದಲ್ಲಿನ ಶಾಸನಬದ್ಧ ಕಾನೂನು ಯಾವುದು? ಎಸ್, ರೋಮನರು ಆಡಳಿತವನ್ನು ಮಾಡಬೇಕಾದ್ರೆ ಇದನ್ನೇ ಮೂಲವಾಗಿಟ್ಕೊಂಡು ಅವರು ಆಡಳಿತವನ್ನು ಮಾಡ್ತಾರೆ, ಅದನ್ನೇ ರೋಮನ್ ಲಾ ಅಂತ ಕರೀತಾರೆ. ಪ್ರಶ್ನೆ 100. ರೋಮನ್ನರು ಯಾವ ಪ್ರದೇಶಕ್ಕಾಗಿ 118 ವರ್ಷಗಳ ಕಾಲ ಕಾದಾಡಿದರು? ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು ಫಲವತ್ತಾದ ಪ್ರದೇಶ ಆಗಿತ್ತು, ಸಿಸಿಲಿ. ಈ ಸಿಸಿಲಿಗಾಗಿನೇ ರೋಮನ್ನರು ಏನು ಮಾಡ್ತಾರಪ್ಪ ಅಂದ್ರೆ 118 ವರ್ಷಗಳ ಕಾಲ ಹೋರಾಡ್ತಾರೆ. ಪ್ರಶ್ನೆ 101. ರೋಮನ್ ಮತ್ತು ಕಾರ್ಥೇಜಿಯನ್ನರ ನಡುವೆ 118 ವರ್ಷಗಳ ಕಾಲ ನಡೆದ ಯುದ್ಧಕ್ಕೆ ಏನಂತ ಕರೀತಾರೆ? ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ರೋಮನರು ಮತ್ತು ಕಾರ್ಥೇಜನರ ನಡುವೆ 118 ವರ್ಷಗಳ ಕಾಲ ಸಿಸಿಲಿಗಾಗಿ ಯುದ್ಧ ನಡೀತದ, ಅದನ್ನೇ ಪ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ. ಪ್ರಶ್ನೆ 102. ರೋಮನ್ನರು ಗುಲಾಮರನ್ನ ಯಾವುದಕ್ಕಾಗಿ ಬಳಸ್ತಾ ಇದ್ರು? ಇಲ್ಲಿ ಆ ರೋಮನರು ಗುಲಾಮರಿಗೆ ಗ್ಲಾಡಿಯೇಟರ್ ಆಗಿ ಬಳಸ್ತಾ ಇದ್ರು ಅಂತ ಕೊಟ್ಟಿದ್ದಾರೆ. ಸೊ ಗ್ಲಾಡಿಯೇಟರ್ ಅಂತಕ್ಕಂಥದ್ದು ಉತ್ತರ. ಪ್ರಾಚೀನ ರೋಮ್ನ ಕುಸ್ತಿಪಟುಗಳನ್ನ ಏನಂತ ಕರಿತಿದ್ರು? ಸೊ ಪ್ರಾಚೀನ ರೋಮ್ ನಾಗರಿಕತೆಯಲ್ಲಿ ಕುಸ್ತಿಗಳನ್ನ ಆಡ್ತಿದ್ರಲ್ಲ, ಆ ಎಲ್ಲ ಕುಸ್ತಿಪಟುಗಳನ್ನ ಅವ್ರಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಗ್ಲಾಡಿಯೇಟರ್ಗಳು ಅಂತ ಕರಿತಿದ್ರು. ಗ್ಲಾಡಿಯೇಟರ್ಗಳ ಸಮರ ನಡೆಯುತ್ತಿದ್ದ ಸ್ಥಳಕ್ಕೆ ಏನಂತ ಕರಿತಿದ್ರು? ಆ ಗ್ಲಾಡಿಯೇಟರ್ಗಳ ಸಮರ ನಡೀತಕ್ಕಂಥ ಸ್ಥಳಕ್ಕೆ ಎಂಫಿಥಿಯೇಟರ್ ಅಥವಾ ಕೊಲೋಸಿಯಂ ಅಂತ ಕರಿತಿದ್ರು. ಯಾರ ನೇತೃತ್ವದಲ್ಲಿ ಬಡಜನ ಮತ್ತು ಶೋಷಿತ ಗುಲಾಮರು ಬಂಡೆದ್ದರು? ಇದು ಸ್ಪಾರ್ಟಕಸ್ ಇದೆ. ಸೊ ಇದು ಸ್ವಲ್ಪ ನೆನಪಿಟ್ಕೊಡ್ರಿ. ಈ ಸ್ಪಾರ್ಟಕಸ್ ನೇತೃತ್ವದಲ್ಲಿ ಏನಾಗ್ತದಪ್ಪ ಅಂದ್ರೆ ಸುಮಾರು 60,000 ಜನ ಏನ್ ಮಾಡ್ತಾರೆ, ಸರ್ಕಾರದ ವಿರುದ್ಧ ಬಂಡೆದ್ದು ಹೇಳ್ತಾರೆ ಅನ್ನತಕ್ಕಂಥದ್ದು ಒಂದು. ಇಷ್ಟು ನಾವು ಏನು ಮಾಡಿದ್ದೀವಿ, ಸುಮಾರಾಗಿ ಒಂದು 25 ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀವಿ. ಇನ್ನೊಂದು ಭಾಗ ಇದೆ, ಯಾಕಂದ್ರೆ ಇದು ಸುಮಾರು 5-6 ನಾಗರಿಕತೆಗಳ ಮಿಶ್ರಣ ಈ ಪಾಠದಲ್ಲಿ ಇದೆ ಅಂದಮೇಲೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದು ನಾವು ನೋಡಲೇಬೇಕಾಗ್ತದೆ. ಮತ್ತು 2-3 ಕ್ವಶನ್ಸ್ಗಳು ಬರ್ತಾವೆ. ಸೊ ಅದಕ್ಕಾಗಿ ಯಾವುದನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಲಾರ್ದೆ ಎಲ್ಲವನ್ನು ಕೂಡ ಏನು ಮಾಡಬೇಕಾಗದ, ಓದಬೇಕಾಗದ, ನೋಡಬೇಕಾಗದ. ಸೊ ದಯಮಾಡಿ ಸೈನ್ಸ್ಗಳು ಮತ್ತು SS ವಿಡಿಯೋಗಳನ್ನು ವ್ಯೂಸ್ಗಳು ಕಡಿಮೆ ಬರ್ತಾ ಇದ್ದಾವೆ. ಸೊ ಆ ವ್ಯೂಸ್ಗಳು ಹೆಚ್ಚು ಮಾಡಬೇಕಾದ್ರೆ ನೀವು ಶೇರ್ ಮಾಡಬೇಕು. ಯಾಕಂದರೆ ವ್ಯೂಸ್ ಕಡಿಮೆ ಆಯ್ತಂದ್ರೆ ನಮಗೆ ವಿಡಿಯೋಗಳನ್ನು ಹಾಕಲಿಕ್ಕೆ ಮನಸ್ಸೇ ಬರೋದಿಲ್ಲ. ಯಾಕಂದರೆ ವ್ಯೂಸ್ ಕಡಿಮೆ ಇದ್ದಾವೆ, ಸೊ ನೋ ಯೂಸ್ ಅಂತ ಅನಿಸ್ತದೆ. ಸೊ ಯೂಸ್ ಇದ್ರೆ ನಮ್ಗೆ ಯೂಸ್ ಅಂತ ಅನಿಸ್ತದೆ, ವ್ಯೂಸ್ ಇರಲಿ ಅಂದ್ರೆ ನೋ ಯೂಸ್ ಅಂತ ಅನಿಸ್ತದೆ. ಸೊ ಅದಕ್ಕಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ನೀವು ವಿಡಿಯೋವನ್ನು ನೋಡಿದ ತಕ್ಷಣ ವಿಡಿಯೋವನ್ನು ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಎಸ್, ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ತಾವೆಲ್ಲ ಕೂಡ ಬಂದು ಜಾಯ್ನ್ ಆಗಿದ್ರೆ ನಾವೆಲ್ಲ ಅಪ್ಡೇಟ್ಗಳನ್ನು ಅಲ್ಲಿ ಶೇರನ್ನು ಮಾಡ್ತೀವಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ ಮುಂದಿನ